Hi students, this is Chandrakant Arakeri, Assistant Professor, Department of Commerce. Dear students, already you have watched 9th session of the first unit, that is Introduction of Financial Accounting. ಇವತ್ತು ನಾವು 10th ಸೆಷನ್ ಆಲ್ರೆಡಿ 9ನೇ ಸೆಷನಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈಗ ಮೆಥಡ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸನ್ನು ನಾವು ಈ ಸೆಷನ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ನನಗೆ ತಿಳಿದಿರುವ ಹಾಗೆ ನೀವೆಲ್ಲರೂ ನೋಟ್ಸ್ ಮಾಡ್ಕೊಂಡಿದ್ದೀರಿ ಮತ್ತು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ನಿಮಗೇನೇ ಡೌಟ್ ಇದ್ರೂ ಸಹಿತ ನನ್ನ ಸ್ಲೈಡ್ನಲ್ಲಿ, ನನ್ನ ವಿಡಿಯೋನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ನನಗೆ ಈ ಕಾನ್ಸೆಪ್ಟ್ ತಿಳಿದಿಲ್ಲ. ಇನ್ನು ಥೆರಾಟಿಕಲ್ ಬೇಸ್ ಇದು ಲಾಸ್ಟ್ ಸೆಷನ್ನು. ನಂತರ ಈ ಸೆಷನ್ ಆದ ನಂತರ ನಾನು ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ಸ್ ಆನ್ ಟ್ರಯಲ್ ಬ್ಯಾಲೆನ್ಸ್ ಈ ಸೆಷನ್ ಮುಗಿದ ತಕ್ಷಣವೇ ನಾವು ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಇದು ಆಲ್ರೆಡಿ ನಾವು ಕಂಟೆಂಟನ್ನು ನೋಡಿದ್ದೀವಿ. ಸೊ ಈ ಸೆಷನ್ನಲ್ಲಿ ನಾವು ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ನಾವು ಯಾವ್ಯಾವ ಮೆಥಡ್ಸನ್ನು ಯೂಸ್ ಮಾಡ್ತೀವಿ ನಾವು ಟ್ರಯಲ್ ಬ್ಯಾಲೆನ್ಸ್ ಮಾಡುವಾಗ ಅನ್ನೋದನ್ನು ನಾವು ಈ ಸೆಷನ್ನಲ್ಲಿ ಡಿಸ್ಕಷನನ್ನು ಮಾಡ್ತೀವಿ. ಸೊ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಮೆಥಡ್ಸ್ ಆಫ್ ಪ್ರಿಪ್ರೇಷನ್. ಫಸ್ಟ್ ಒನ್, ಟೋಟಲ್ ಮೆಥಡ್ ಆರ್ ಗ್ರಾಸ್ ಟ್ರಯಲ್ ಬ್ಯಾಲೆನ್ಸ್. Next one, balance method or net trail balance. Next one, compound method. These are the three methods the trail balance will be prepared. So in this session we will study the total method or gross trail balance. So what is this? How the trail balance will be made? First, under this method, two sides of the accounts are total. So in this method, what they will do, they will credit, they will make a total, then debit, they will make the total. Then the total of the debit side is called the debit total, and the total of credit side is called the credit total. Debit totals are entered on the debit side of the trial balance, while the credit total is entered on the credit side of the trial balance. I will tell you with an example. So salary account, debit side and credit side is, debit side is 11,000, credit side is 10,000. So that whatever total is there for that particular period, that will be transferred to trial balance, full total. That is called total method or gross trial balance method. If a particular account has total in one side, it will be entered either in debit column or credit column as the case may be. But one side ಅಷ್ಟೇ ಎಂಟ್ರಿ ಆಗಿತ್ತು ಅಂತಂದ್ರೆ ಅದನ್ನ ಅಷ್ಟೇ ಅಲ್ಲಿ ಎಂಟ್ರಿ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಡ್ವಾಂಟೇಜಸ್ಸು? ಇಟ್ ಫೆಸಿಲಿಟೇಟ್ ಅರ್ಥಮೆಟಿಕಲ್ ಅಕ್ಯುರಸಿ ಆಫ್ ದಿ ಅಕೌಂಟ್. ಸೊ ಏನು ಟೋಟಲ್ ಆಗಿರುತ್ತೆ ಅದನ್ನ ಅಲ್ಲಿ ಎಂಟ್ರಿ ಮಾಡ್ತಾರೆ. ಸೊ ಅರ್ಥಮೆಟಿಕಲ್ ಅಕ್ಯುರಸಿ ವಿಲ್ ಬಿ, in other words, it is the summary of all the ledger accounts. The total of debit side shall be equal to the credit side for the trial balance to get tallied. When it tallies, we assume that the posting and balancing of ledger accounts are accurate. So everything is accurate ಅಂತ ಯಾವಾಗ ಗೊತ್ತಾಗುತ್ತೆ ನಮಗೆ? ನೀವಾದ್ರೂ ಪ್ರಾಬ್ಲಮ್ ಮಾಡ್ತಿರ್ತೀರಿ, ನಿಮ್ಮ PUC ನೋಡಿದ್ರಿ ಟ್ಯಾಲಿ ಆಯಿತು ಅಂತಂದ್ರೆ ನೀವೇನು ತಿಳ್ಕೊಳ್ತೀರಿ? ದ ಪ್ರಾಬ್ಲಮ್ ಈಸ್ ಕರೆಕ್ಟ್. ಸೇಮ್ ವೇ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಯಿತು ಅಂತಂದ್ರೆ ಅದು ಕರೆಕ್ಟ್ ಆಗಿದೆ ಅಂತ ನಾವು ತಿಳ್ಕೊಳ್ತೀವಿ. Extraction of ledger balance is not required at the time of preparation of trial balance. So balances ಅನ್ನು ನಾವು ಮಾಡಬೇಕಂತೇನಿಲ್ಲ. ಇಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಈ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡುವಾಗ ಟೋಟಲ್ ಮಾಡಿದ ನಂತರ ನಾವು ಬ್ಯಾಲೆನ್ಸ್ ಮಾಡಲಾರ್ದು ಏನು ಮಾಡ್ತೀವಿ, ಟೋಟಲ್ ಅಮೌಂಟ್ ಅಂತಂದು ಟ್ರಯಲ್ ಬ್ಯಾಲೆನ್ಸಿಗೆ ನಾವು ಹಾಕ್ತೀವಿ. ಡಿಸ್ಅಡ್ವಾಂಟೇಜಸ್ ಏನಪ್ಪ? ಪ್ರಿಪ್ರೇಷನ್ ಆಫ್ ಫೈನಲ್ ಅಕೌಂಟ್ ಇಸ್ ನಾಟ್ ಪಾಸಿಬಲ್. ಇಲ್ಲೇನು ಮಾಡ್ತೀವಿ ನಾವು, ಬ್ಯಾಲೆನ್ಸಿಂಗ್ ಮಾಡಲಾರ್ದಕ್ಕೆ ಏನಾಗುತ್ತೆ, ಬರೀ ಟೋಟಲ್ ತೊಗೊಂಡು ನಾವು ಟ್ರಯಲ್ ಬ್ಯಾಲೆನ್ಸ್ ಹಚ್ಚಿದಾಗ ನಮಗೆ ಅಕ್ಯುರೇಟ್ ಬ್ಯಾಲೆನ್ಸ್ ಎಷ್ಟು ಉಳಿತು ಆ ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ, ಡೆಬಿಟ್ ಆಗಿ ಕ್ರೆಡಿಟ್ ಆಗಿ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಗೆ ಏನಾಗುತ್ತೆ, ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡಲಿಕ್ಕೆ ಇದು ಪಾಸಿಬಲ್ ಇಲ್ಲ. ನೆಕ್ಸ್ಟ್, ಬ್ಯಾಲೆನ್ಸ್ ಮೆಥಡ್ ಆರ್ ನೆಟ್
trail balance. Under this method, all the ledger accounts are balanced. The balances may be either debit balance or credit balance. So this is the best method, net trail balance, which will be followed by everybody. So ಇಲ್ಲಿ ಏನು ಮಾಡ್ತೀವಿ ನಾವು ಟೋಟಲ್ ಮಾಡ್ತೀವಿ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ತೀವಿ, ನಂತರ ಬ್ಯಾಲೆನ್ಸ್ ಏನಿರುತ್ತಲ್ಲ ಅದನ್ನು ಮಾತ್ರ ತೊಗೊಂಡು ಹೋಗಿ ನಾವು ಏನು ಮಾಡ್ತೀವಿ, ಅದನ್ನು ವಿ ಆರ್ ಎಂಟ್ರಿಂಗ್ ಇನ್ ಟು ದಿ ಟ್ರಯಲ್ ಬ್ಯಾಲೆನ್ಸ್. ಸೊ ಅಡ್ವಾಂಟೇಜಸ್ ಏನಪ್ಪ ಇದರಲ್ಲಿ, ಇಟ್ ಹೆಲ್ಪ್ಸ್ ಇನ್ ಈಸಿ ಪ್ರಿಪ್ರೇಷನ್ ಆಫ್ ಫೈನಲ್ ಅಕೌಂಟ್ಸ್. ಈ ನೆಟ್ ಟ್ರಯಲ್ ಬ್ಯಾಲೆನ್ಸಿಂದ ನಾವೇನು ಮಾಡ್ತೀವಿ, ನಾವು ಆರಾಮ್ಸೆ ಅಂತೀವಲ್ಲ, ನಾವು ಏನು ಮಾಡ್ಬೋದು, ವಿ ಕ್ಯಾನ್ ಈಸಿಲಿ ಪ್ರಿಪೇರ್ ದಿ ಫೈನಾನ್ಸಿಯಲ್ ಅಕೌಂಟ್ಸ್, ಫೈನಾನ್ಸ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಲಿಕ್ಕೆ ಈ ನೆಟ್ ಟ್ರಯಲ್ ಬ್ಯಾಲೆನ್ಸಿಂದ ಭಾಳ ಹೆಲ್ಪ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಕಂಪ್ನೀಸ್ ಏನು ಮಾಡ್ತಾರೆ, ಇದನ್ನೇ ಫಾಲೋ ಮಾಡ್ತಾರೆ. ಇಟ್ ಸೇವ್ಸ್ ಟೈಮ್ ಆ್ಯಂಡ್ ಲೇಬರ್ ಇನ್ ಕನ್ಸ್ಟ್ರಕ್ಟಿಂಗ್ ಎ ಟ್ರಯಲ್ ಬ್ಯಾಲೆನ್ಸ್. ಸೊ ಇದೇನಾಗುತ್ತೆ, ಮೊದಲೇ ನಾವು ಏನು ಮಾಡಿರ್ತೀವಿ, ಬ್ಯಾಲೆನ್ಸಿಂಗ್ ಮಾಡಿರ್ತೀವಿ, ಅದಕ್ಕೆ ನಾವು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಲಿಕ್ಕೆ ಇದರಿಂದ ಈಸಿಯಾಗಿ ಹೆಲ್ಪ್ ಆಗುತ್ತೆ. What are the disadvantages of this? Errors may remain undisclosed irrespective of the agreement of trail balance. So some errors ಆಗಬಹುದು, ಚಾನ್ಸಸ್ ಆಫ್ ಎರರ್ಸ್ ವಿಲ್ ಬಿ ದೇರ್. ಅದನ್ನು ಐಡೆಂಟಿಫೈ ಮಾಡಲಿಲ್ಲ ಅಂತಂದರೆ ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ನಮಗೆ ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಒನ್ ಈಸ್ ಕಂಪೌಂಡ್ ಮೆಥಡ್. Under this method, totals of both the sides of the accounts are written in the separate columns. Along with this, the balances are also written in the separate columns. Debit balance are written in the debits column and credit balance are written in the credit column of the trail balance. So it is a combined. ಇದೇನಾಗತ್ತೆ ಇಲ್ಲಿ, ನಿಮ್ಮದು ಗ್ರಾಸ್ ಮೆಥಡ್ ನಂತರ ನೆಟ್ ಟ್ರಯಲ್ ಬ್ಯಾಲೆನ್ಸ್ ಮೆಥಡ್ ಎರಡು ಕೂಡಿಸಿ ಈ ಕಂಪೌಂಡ್ ಮೆಥಡನ್ನು ಮಾಡಿದ್ದಾರೆ. ಇದನ್ನು ಭಾಳ ಜನ ಫಾಲೋ ಮಾಡೋದಿಲ್ಲ, ಅದನ್ನು ಏನು ನಿಮ್ಮ ನಾಲೆಜ್ಗೆ ಇರಲಿ ಅಂತ ಮಾಡಿರ್ತಾರೆ. ಇಲ್ಲೇನು ಮಾಡ್ತಾರೆ, ಟೋಟಲ್ನು ಎಂಟ್ರಿ ಮಾಡ್ತಾರೆ, ಡೆಬಿಟ್ ಟೋಟಲ್ ಎಷ್ಟಾಗಿರುತ್ತೆ ಅದನ್ನು, ಕ್ರೆಡಿಟ್ ಟೋಟಲ್ ಎಷ್ಟಾಗಿರುತ್ತೆ ಅದನ್ನು, ನಂತರ ಬ್ಯಾಲೆನ್ಸನ್ನು ಮಾಡಿ ಅದನ್ನು ಎಂಟ್ರಿ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಕಂಪೌಂಡ್ ಮೆಥಡ್ ಅಂತ ಹೇಳ್ತೀವಿ. ಇಟ್ ಆಫರ್ಸ್ ದ ಅಡ್ವಾಂಟೇಜ್ ಆಫ್ ಬೋತ್ ದ ಮೆಥಡ್ಸ್. ಎರಡು ಮೆಥಡ್ಲಾಜಿ ಏನು ಅಡ್ವಾಂಟೇಜಸ್ ಇದ್ದು ಅದು ಇದು ಫಾಲೋ ಮಾಡುತ್ತೆ. ಒಂದು ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ, ಲೆಂಗ್ದಿ ಪ್ರೊಸೆಸ್ ಆ್ಯಂಡ್ ಮೋರ್ ಟೈಮ್ ಕನ್ಸ್ಯೂಮ್ಡ್ ಇನ್ ದಿ ಪ್ರಿಪ್ರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಪ್ರಿಪ್ರೇಷನ್ ಈ ಮೆಥಡಾಲಜಿನ ಫಾಲೋ ಮಾಡಿದ್ದೀವಿ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು follow. These are the three methods of preparation of trial balance. So ಇದರಲ್ಲಿ ನಾವು ಮೂರನೇ ಮೆಥಡನ್ನು ನಾವು ಜಾಸ್ತಿ ಫಾಲೋ ಮಾಡ್ತೀವಿ. ಸೊ ಇಲ್ಲಿ ನಾವು ಒಂದಿಷ್ಟು ರೂಲ್ಸ್ ಇದ್ದಾವೆ, ಸಮರಿ ಆಫ್ ರೂಲ್ಸ್. ಟ್ರಯಲ್ ಬ್ಯಾಲೆನ್ಸ್ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಯಾವುದನ್ನು ಡೆಬಿಟ್ ಬ್ಯಾಲೆನ್ಸಲ್ಲಿ ತಗೋಬೇಕು, ಯಾವುದು ಕ್ರೆಡಿಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಬಿಕಾಸ್ while preparing the trial balance, only ledger balances will be given. ನಾವು ಎಕ್ಸಾಂಪಲ್ ಸಮೇತ ನಿಮಗೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ತೀನಿ ಯಾವ ರೀತಿ ನಾವು ಮಾಡಬೇಕು ಹೆಂಗೆ ಅಂತ ನಾನು ನಿಮಗೆ ವಿವರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಈ ಸಮರಿ ಆಫ್ ರೂಲ್ಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯು ಶುಡ್ ರಿಮೆಂಬರ್ ದಿಸ್. ಟ್ರಯಲ್ ಬ್ಯಾಲೆನ್ಸ್ ಮಾಡಬೇಕು, ನಮ್ಗೆ ಮಾಡ್ಲಿಕ್ಕೆ ಬರ್ತೈತಿ ಅನ್ನೋದಿತ್ತು ಅಂತಂದ್ರೆ ಈ ರೂಲ್ಸ್ ಗೊತ್ತಿದ್ರೆ ಮಾತ್ರ ನೀವು ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ಬೋದು. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದಿರಿ ಅಂತಂದ್ರೆ ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗೋದಿಲ್ಲ. ಅದಕ್ಕೆ ದೀಸ್ ಆರ್ ದ ಗೋಲ್ಡನ್ ರೂಲ್ಸ್ ಯು ಕ್ಯಾನ್ ಆಲ್ಸೋ ಸೇವ್ ಟು ಪ್ರಿಪೇರ್ ದಿ ಟ್ರಯಲ್ ಬ್ಯಾಲೆನ್ಸ್. ನೋಡ್ರಿ, ಡೆಬಿಟ್ ಬ್ಯಾಲೆನ್ಸ್ ಯಾವ ಅರ್ಥಪ್ಪ ಯಾವಾಗಲೂ ಅಂತಂದ್ರೆ ಆಲ್ ಅಸೆಟ್ಸ್, ಡ್ರಾವಿಂಗ್ಸ್, ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಇವು ಕೊಟ್ಟರು ಅಂತಂದ್ರೆ ನೀವೇನು ಮಾಡಬೇಕಾಗತ್ತೆ, ಇದನ್ನು ಡೆಬಿಟ್ ಬ್ಯಾಲೆನ್ಸ್ನಲ್ಲಿ ಹಾಕಬೇಕು, ಡೆಬಿಟ್ ಕಾಲಮ್ನಲ್ಲಿನೇ ಎಂಟ್ರಿ ಮಾಡಬೇಕು. ಮೊದಲು ಏನು ಮಾಡಬೇಕು, ಯಾವುದು ಅಸೆಟ್ಸ್ ಅಂತ ತಿಳ್ಕೊಬೇಕು, ಯಾವುದು ಡ್ರಾಯಿಂಗ್ ಅಂತ ತಿಳ್ಕೊಬೇಕು, ಯಾವುದು ಎಕ್ಸ್ಪೆನ್ಸಸ್ ಅಂತ ತಿಳ್ಕೊಬೇಕು, ಯಾವುದು ಲಾಸಸ್ ಅಂತ ತಿಳ್ಕೊಬೇಕು. ನಂತರ ಈ ಕೆಟಗರಿ ಒಳಗಿದ್ದು ಅಂತಂದ್ರೆ ಅದನ್ನು ನಾವು ಡೆಬಿಟ್ ಬ್ಯಾಲೆನ್ಸ್ನಲ್ಲಿ ಹಾಕಬೇಕು. ನಂತರ ಕ್ರೆಡಿಟ್ ಬ್ಯಾಲೆನ್ಸ್, ಆಲ್ ಲಯಬಿಲಿಟೀಸ್, ಕ್ಯಾಪಿಟಲ್, ಕ್ರೆಡಿಟರ್ಸ್, ಗೇನ್ಸ್ ಆ್ಯಂಡ್ ಇನ್ಕಮ್ಸ್ ಆಲ್ ಎಂಟರ್ಡ್ ಇನ್ ದ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಇದನ್ನು ನಾನು ನಿಮಗೆ ಸೊಲ್ಯೂಷನ್ ಪ್ರಾಬ್ಲಮ್ಸ್ ಮಾಡುವಾಗ ವಿವರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವುದು ಡೆಬಿಟ್ ಆಗುತ್ತವೆ, ಯಾವ್ದು ಕ್ರೆಡಿಟ್ ಆಗ್ತವೆ, ಅಸೆಟ್ಸ್ ಅಂತ ಹೆಂಗೆ ಐಡೆಂಟಿಫೈ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅಂತ ಹೆಂಗೆ ಐಡೆಂಟಿಫೈ ಮಾಡ್ತೀವಿ. ಇನ್ನು ನನ್ನ ನೆಕ್ಸ್ಟ್ ಸ್ಲೈಡ್ಸ್ನಲ್ಲಿ ನಾನು ವಿವರವಾಗಿ ಯಾವ್ಯಾವ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಆಗ್ತವೆ, ಯಾಕೆ ಆಗ್ತವೆ ಅನ್ನೋದನ್ನು ಟೇಬಲ್ ಸಮೇತ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅದನ್ನು ನೀವು ಚೆನ್ನಾಗಿ ಓದ್ಕೊಳ್ರಿ, ನೆನಪಿಟ್ಕೊಳ್ರಿ. ಟ್ರಯಲ್ ಬ್ಯಾಲೆನ್ಸ್ ನೀವೆಲ್ಲೇ ಪ್ರಿಪೇರ್ ಮಾಡೋಕ್ಕೆ ಹೋದ್ರೂ ಸಹಿತ ದಟ್ ವಿಲ್ ಹೆಲ್ಪ್ ಯು ಅ ಲಾಟ್.
trail balance as at or as on. So this is the table. Heads of accounts, side of trail balance and reasons. ಯಾಕಪ್ಪ ನಾವು ಡೆಬಿಟ್ ಮಾಡಬೇಕು, ಯಾಕಪ್ಪ ನಾವು ಇದನ್ನು ಕ್ರೆಡಿಟ್ ಮಾಡಬೇಕು ಅಂಥೇಳಿ ನಾನು ಇಲ್ಲಿ ವಿವರವಾಗಿ ಕೊಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ನೀವು ಓದ್ಕೊಳ್ರಿ. ಕ್ಯಾಶ್ ಇನ್ ಹ್ಯಾಂಡ್ ಡೆಬಿಟ್ ಆಗುತ್ತೆ, ಯಾಕಪ್ಪ ಅಂತಂದರೆ ಅದು ಅಸೆಟ್ಟು. ಕ್ಯಾಪಿಟಲ್ ಕ್ರೆಡಿಟ್ ಆಗುತ್ತೆ, ಅದು ಯಾಕಪ್ಪ ಅಂತಂದರೆ ಲೈಬಿಲಿಟಿ. ಓಪನಿಂಗ್ ಸ್ಟಾಕ್ ಡೆಬಿಟ್ ಆಗುತ್ತೆ, ಯಾಕಂದರೆ ದಟ್ ಈಸ್ ಅಸೆಟ್ಸ್. ವೇಜಸ್ ಈಸ್ ಎನ್ ಎಕ್ಸ್ಪೆನ್ಸಸ್, ಸೊ ಯು ಆರ್ ಡೆಬಿಟಿಂಗ್. ಸೊ ಮೇಲಿನ ಸ್ಲೈಡ್ನಲ್ಲಿ ನಾನೇನು ರೂಲ್ಸ್ ಹೇಳಿದ್ದೆ ಅದರ್ ರೂಲ್ಸ್ ಫಾಲೋ ಮಾಡಿ ಯು ಆರ್ ಸೆಗ್ರಿಗೇಟಿಂಗ್ ಆರ್ ಯು ಆರ್ ಐಡೆಂಟಿಫೈಯಿಂಗ್ ವಿಚ್ ಈಸ್ ಡೆಬಿಟ್ ವಿಚ್ ಈಸ್ ಕ್ರೆಡಿಟ್ ಆನ್ ದ ಬೇಸಿಸ್ ಆಫ್ ದಿ ರೀಸನ್ಸ್. ನಾವಿಲ್ಲಿ ರೀಸನ್ಸನ್ನು ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವೆಲ್ಲನೂ ನೀವು ಬರ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಈಸಿ ಆಗುತ್ತೆ ಟು ಪ್ರಿಪೇರ್ ದಿ ಟ್ರಯಲ್ ಬ್ಯಾಲೆನ್ಸ್. ನಂತರ ಸೊ ಇದು ನೆಕ್ಸ್ಟ್ ಸ್ಲೈಡ್ನಲ್ಲಿನೂ ಅದೇ ರೀತಿ ಮತ್ತೆ ಬೇರೆ ಬೇರೆ ಎಕ್ಸ್ಪೆನ್ಸಸ್ಸನ್ನು ನಾನು ಎಂಟ್ರಿ ಮಾಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ನೋಡ್ಕೊಳ್ರಿ. ಇಲ್ಲಿ ನೋಡಿ, ಡಿಸ್ಕೌಂಟ್ ಅಲೌಡ್, ಡೆಬಿಟ್ ಲಾಸಸ್, ಡಿಸ್ಕೌಂಟ್ ರಿಸೀವ್ಡ್, ಕ್ರೆಡಿಟ್ ಗೇನ್ಸ್, ಸೊ ಕಮಿಷನ್ ಪೇಯ್ಡ್, ಡೆಬಿಟ್ ಎಕ್ಸ್ಪೆನ್ಸಸ್. ಸೊ ಈ ರೀತಿ ಒಂದು 4 ಸ್ಲೈಡ್ನಲ್ಲಿ ನಾನು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ, ಅದನ್ನು ನೀವು ನೋಡಿ. Then trade charges, debit expenses, royalty on sales, debit expenses, interest received, credit income. ಇವೆಲ್ಲ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ನೀವು ಈ ರೀಸನ್ ಬೇಸಿಸ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ಡೆಬಿಟ್ ಕ್ರೆಡಿಟ್ ಮಾಡಿ ನಿಮ್ಮ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ನೋಡಿರಿ, ಮತ್ತೆ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ ಇಲ್ಲಿ ಹಾಕಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಓದ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ರಿ. ಇದಕ್ಕೆ ಆದಂಥ ಒಂದು ಸಪ್ರೇಟ್ ಬುಕ್ಸ್ ಮಾಡ್ಕೊಳ್ರಿ. Then sinking fund investment, debit assets, land, debit assets, plant, debit assets, machinery, debit assets. So based on the above rules only I am segregating this. Okay. Maximum ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ಯಾವ್ಯಾವ ಐಟಮ್ಸ್ ಬರ್ತಾವೆ ಅದನ್ನೆಲ್ಲನೂ ನಾನು ಈ ಟೇಬಲ್ನಲ್ಲಿ ಕವರ್ ಮಾಡಿದ್ದೀನಿ. ಇಷ್ಟು ಡೀಟೇಲ್ಸ್ ಆಗಿ ನಿಮಗೆ ಬೇರೆ ಎಲ್ಲಿ ಸಿಗಲ್ಲ, ನಿಮ್ಮ ಬುಕ್ಸ್ನಲ್ಲಿ ಹುಡುಕಿದ್ರೂ ಸಿಗೋಂಗಿಲ್ಲ. ಇದನ್ನು ನಾನು ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೋಡಿ ಇವನ್ನ ಐಡೆಂಟಿಫೈ ಮಾಡಿ ನಾನು ಯಾವುದು ಡೆಬಿಟ್ ಆಗುತ್ತೆ ಅದು ಯಾಕಾಗುತ್ತೆ ಅನ್ನೋದನ್ನು ಈ ಟೇಬಲ್ನಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಸಿ ಪ್ರೊವಿಷನ್ಸ್ ಫಾರ್ ಡಿಸ್ಕೌಂಟ್ ಆನ್ ಡೆಟರ್ಸ್, lighting and heating debit expenses, depreciation debit losses, return on inwards debit losses, return outwards debit losses. ಸೊ ಈ ರೀತಿ ನಾವೆಲ್ಲ ಐಡೆಂಟಿಫೈ ಮಾಡಿದ್ದೀವಿ. ಮತ್ತು ಅಕ್ರೂಡ್ ಇನ್ಕಮ್ಸ್ ಡೆಬಿಟ್ ಅಸೆಟ್ಸ್, ಪೆಟ್ಟಿ ಕ್ಯಾಶ್ ಡೆಬಿಟ್ ಅಸೆಟ್ಸ್, ಪ್ರಾವಿಡೆಂಟ್ ಫಂಡ್ ಕ್ರೆಡಿಟ್ ಲೈಬಿಲಿಟಿ, ಡಿಬೆಂಚರ್ಸ್ ಪರ್ಚೇಸ್ಡ್ ಡೆಬಿಟ್ ಅಸೆಟ್ಸ್, ಡಿಬೆಂಚರ್ಸ್ ಫ್ರಾಮ್ ಪಬ್ಲಿಕ್ ಕ್ರೆಡಿಟ್ ಲೈಬಿಲಿಟಿ. ಇದನ್ನು ನಾವು ಪ್ರಾಬ್ಲಮ್ಸ್ ಬಂದಾಗೂ ನಾನು ವಿವರವಾಗಿ ನೋಡ್ಕೋತಾ ಹೋಗೋಣ. ಸೊ ಬುಕ್ಸ್, ಅಸೆಟ್ಸ್, ನ್ಯೂಸ್ ಪೇಪರ್ ಆ್ಯಂಡ್ ಮ್ಯಾಗಝಿನ್ ಡೆಬಿಟ್ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ವಿಲ್ ಬಿ ಅ ಲಾಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ವಿಲ್ ಬಿ ಅ ಗೇನ್, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಕ್ರೆಡಿಟ್ ಲೈಬಿಲಿಟಿ, postage and telegram debit expenses, traveling and convenience debit expenses. So maximum expenses, losses, gains, incomes, liabilities, assets ಎಲ್ಲವನ್ನು ನಾನು ರೀಸನ್ಸ್ ಸಮೇತ ಈ ಡೆಬಿಟ್ ಸೈಡ್ ಆಗುತ್ತೆ ಅಥವಾ ಕ್ರೆಡಿಟ್ ಸೈಡ್ ಆಗುತ್ತೆ ಅನ್ನೋದನ್ನು ಈ ಸ್ಲೈಡ್ನಲ್ಲಿ ವಿವರವಾಗಿ ಕೊಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ನೋಡ್ಕೊಳ್ರಿ. ನಮ್ಮ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಾವು ಪ್ರಾಬ್ಲಮ್ಸನ್ನು ಸೊಲ್ಯೂಷನ್ ಮಾಡ್ತಾ ಇದ್ದೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಥೆರಾಟಿಕಲ್ ಬೇಸ್ ಮೇಲೆ ನಾವು 10 ಸ್ಲೈಡ್ಸ್ಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಚೆನ್ನಾಗಿ ನೋಟ್ಸ್ ಮಾಡಿಕೊಡ್ರಿ. ನಾಳೆಯಿಂದ ನಾನು ನಿಮಗೆ ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.